ರಘುದೊಡ್ಡೇರಿ ಅವರೇ ಕಮಿಂಗ್ ಬ್ಯಾಕ್, ನಿಮ್ಮ ಪಕ್ಕದಲ್ಲೇ ಕೂತಿರುವ ಪಾಷಾ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಹೀರೋ ಆಗಿಬಿಡ್ತಾರೆ ಅಂತ ಹೇಳಿ. ಕರೆಕ್ಟು, ವಫ್ಗೆ ಸಂಬಂಧಪಟ್ಟ ಆಸ್ತಿಯನ್ನು ಕೂಡ ಇಷ್ಟೇ ಮುತುವರ್ಜಿಯಿಂದ, ಚರ್ಚ್ಗಳಲ್ಲಿ ಆಗ್ತಾ ಇರುವ ಅವ್ಯವಹಾರಗಳನ್ನ ಕೂಡ ಇಷ್ಟೇ ಮುತುವರ್ಜಿಯಿಂದ ನೀವು ಸಿಸಿ ಕ್ಯಾಮ್ರಾ ಹಾಕ್ತಿದ್ರು ಪರವಾಗಿಲ್ಲ ಸರ್, ವಾಪಸ್ ತರಿಸುವ ಪ್ರಯತ್ನ, ಅಲ್ಲೊಂದು ಟ್ರಾನ್ಸ್ಪರೆನ್ಸಿಯನ್ನು ತರುವ ಪ್ರಯತ್ನ, ಅಕೌಂಟಬಿಲಿಟಿಯನ್ನು ತರುವ ಪ್ರಯತ್ನ ಮಾಡಿದ್ರೆ ಗ್ರೇಟ್ ಆಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್. ಹೇಳಿದ್ ನಾನಲ್ಲ, ಸಾದಿಕ್ ಪಾಷಾ ಅವರು. ನೋಡಿ ಸ್ಮಿತಾ, ಡಿ ಕೆ ಶಿವಕುಮಾರ್ ಅವರು ಆಗಲೇ ಹೀರೋ ಆಗಿರೋದಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ, 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ 7 ಕೋಟಿ ಕನ್ನಡಿಗರಿಗೆ ಮುಖ್ಯಮಂತ್ರಿಗಳಾಗಿರೋದು ಹೊರತು ಯಾವುದೋ ಒಂದು ಧರ್ಮ, ಜಾತಿ, ಭಾಷೆಗಲ್ಲ. ಅಂದ್ರೆ ಅವರ ಜವಾಬ್ದಾರಿ 7 ಕೋಟಿ ಕನ್ನಡಿಗರಿಗೂ ನ್ಯಾಯ ಒದಗಿಸುವಂತ ಕೆಲಸವನ್ನ, ಇನ್ ಕೇಸ್ ಏನಾದ್ರೂ ಇಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಅಥವಾ ಇನ್ನೇನೋ ಸಜೆಷನ್ಸ್ಗಳಿದ್ರೆ ಖಂಡಿತ ನಮ್ಮ ಸರ್ಕಾರ ಆ ಸಜೆಷನ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿ ಕಾನೂನಾತ್ಮಕವಾಗಿ ನ್ಯಾಯ, ಜನರಿಗೆ ಯಾವ ರೀತಿಯ ನ್ಯಾಯ ಸಿಗಬೇಕು ಆ ರೀತಿಯ ನ್ಯಾಯ ಕೊಡಿಸುವಂತ ಕೆಲಸ ಸಜೆಷನ್ ಕೇಳಿದ್ರೆ ಏನೋ ಕಾರಣ ಕೇಳ್ತಿದ್ದೀನಿ ಸರ್. 2006ನೇ ಇಸವಿಯಲ್ಲಿ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು, ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್ ದಯವಿಟ್ಟು. ಕುಮಾರಸ್ವಾಮಿ ಅವರು ತರ್ಲಿಕ್ಕೆ ಹೊರಟಂತ ಪ್ರಾಜೆಕ್ಟ್ ಅನ್ನ ಈಗ 2026ರಲ್ಲಿ ರಿವಿಸಿಟ್ ಮಾಡಬಹುದು ಅನ್ನೋಂಗಿದ್ರೆ ಅದಕ್ಕಿಂತ 6 ವರ್ಷ ಲೇಟು ಸರ್. 2012 ಅನ್ವರ್ ಮಾಣಪಾಡಿ ಅವರ ವರದಿ ತರಿಸ್ಕೊಳ್ಳಿ, ರಿಓಪನ್ ಮಾಡಿ, ತರಿಸಿ ವಾಪಸ್ ವಫಲ್ ಆದ ಹಗರಣಗಳನ್ನ ವಾಪಸ್ ಕೊಡಿಸಿ. ಪಾಷಾ ಸರ್ ಹೇಳಿದಾಗೆ ಬಡ ಮುಸಲ್ಮಾನರಿಗೆ ಜಾಗವನ್ನ. ನೀವು ಕೇಳಿರ್ತಕ್ಕಂಥ ಉತ್ತರವನ್ನ ಕೊಡ್ತೇನೆ. ಅದಕ್ಕೆ ಮೊದಲು ಒಂದು 20 ಸೆಕೆಂಡ್ ಒಂದು ಮಾಹಿತಿಯನ್ನು ಹೇಳ್ತೇನೆ. ನಮ್ಮ ಸರ್ಕಾರ ಬಂದ ನಂತರ ಮೊಟ್ಟ ಮೊದಲನೇ ಬಾರಿಗೆ ತಸ್ತಿಕ್ ಹಣವನ್ನ 72,000ಕ್ಕೆ ಹೆಚ್ಚಿಸಿದ್ದು ನಾವೇನೆ. ಅಂದ್ರೆ ನಾವು ಅವಾಗಲೇ ಹೇಳ್ತಿದ್ದೀವಿ, ಅರ್ಚಕರ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡಿಕೊಂಡು ಅರ್ಚಕರಿಗೆ ಏನು ಜೀವ ವಿಮೆ ಕೊಡ್ತಾ ಇದ್ದೇವೆ, ಅಪಘಾತ ವಿಮೆ ಕೊಡ್ತಾ ಇದ್ದೇವೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದ ಲೋನ್ಗಳನ್ನ ಕೊಡ್ತಾ ಇದ್ದೇವೆ, ಅದರ ಜೊತೆಗೆ ವಸತಿ ಸೌಕರ್ಯಗಳನ್ನು ಕೊಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಸರ್ಕಾರ ಪ್ರತಿಯೊಬ್ಬರಿಗೂ ನ್ಯಾಯಯುತವಾಗಿ ಸಿಗತಕ್ಕಂಥ ಎಲ್ಲಾ ಕೆಲಸಗಳನ್ನು ಆಲ್ರೆಡಿ ಮಾಡ್ತಾ ಇದ್ದೇವೆ. ನೀವು ಆಮೇಲೆ ಮಾತಾಡಿ ಪ್ಲೀಸ್, ನಿಮ್ ಸಮಯ ಬಂದಾಗ ಮಾತಾಡಿ. ಒಂದ್ ನಿಮಿಷ, ದಿಸ್ ಇಸ್ ನಾಟ್ ರೈಟ್. ಒಂದ್ ನಿಮಿಷ, ನನ್ನ ಸಮಯ. ಸೊ ಹಾಗಾಗಿ ಅಂದ್ರೆ ನಾವು ಅಷ್ಟು ಅರ್ಚಕರಿಗೆ ನಾವು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೇವೆ ಅಂತಂದ್ರೆ, ನಾವು ಏನು ಬೋರ್ಡ್ ಗಳನ್ನ ಇದು ಮಾಡಿದ್ದೇವೆ, ಇಂಡಿವಿಜುವಲ್ ಬೋರ್ಡ್ ಗಳನ್ನ, ದೇವಸ್ಥಾನದ ಹಣವನ್ನ ದೇವಸ್ಥಾನಕ್ಕೋಸ್ಕರನೇ ಉಪಯೋಗಿಸೋದು, ಬೇರೆ 1 ರೂಪಾಯಿನೂ ಕೂಡ ಬೇರೆ ತೆಗೆದುಕೊಂಡು ಹೋಗೋದಿಲ್ಲ. ಯಾಕೆ ಅಂತ ಅಂದ್ರೆ ಅದು ನಾವು ನಮ್ಮ ಕಮಿಟ್ಮೆಂಟ್, ನಾವು ಕೊಟ್ಟಿದ್ದಂತ ಏನು ವಾಗ್ದಾನವನ್ನ ಕೊಟ್ಟಿದ್ದೇವೆ, ಈಗಲೂ ಹೇಳ್ತೇವೆ, ಮುಂದೆನೂ ಹೇಳ್ತೇವೆ, ಈಗಲೂ ನಡ್ಕೊಂಡಿದ್ದೇವೆ, ಮುಂದೆನೂ ನಡ್ಕೊಳ್ತೇವೆ. ನುಡಿದಂತೆ ನಡೆದಂತ ಸರ್ಕಾರ ಕೇವಲ ನಮ್ಮದು ಮಾತ್ರ. ಈಗ ನೀವು ಮಣಪಾಡಿ ಇದ್ರ ಬಗ್ಗೆ ಮಾತಾಡಿದ್ರಿ, ಆಯ್ತು. ಮಣಪಾಡಿ ಏನು ಒಂದು ವರದಿಯನ್ನು ತಂದುಕೊಟ್ಟು 2012ರಲ್ಲಿ ಕೊಟ್ಟರು. 2012ರಲ್ಲಿ ಕೊಟ್ಟ ನಂತರನೂ ಕೂಡ ಮನೆ ಯಡಿಯೂರಪ್ಪನವರು 2013ವರೆಗೂ ಸರ್ಕಾರದಲ್ಲಿದ್ರು. ಯಾಕೆ ಸರಿ, ಸದಾನಂದ ಗೌಡರು ಮತ್ತೆ ಜಗದೀಶ್ ಶೆಟ್ಟರ್ ಅವರು ಇದ್ರು. ಯಾಕೆ ಬಿಜೆಪಿ 1 ವರ್ಷ ಅದನ್ನು ಸಮಯ ಕೊಡಿ ಪ್ಲೀಸ್, ಸಮಯ ಕೊಡಿ. ಒಂದು ನಿಮಿಷ ದಯವಿಟ್ಟು ನನ್ನ ಸಮಯನ ನೀವು ಡಿಸ್ಟರ್ಬ್ ಮಾಡಬೇಡಿ. ಪ್ರಶ್ನೆ ನೀವು ಆಲ್ರೆಡಿ ಕೇಳಿದ್ದೀರಿ, ಉಪ ಪ್ರಶ್ನೆ ಆಮೇಲೆ ಕೇಳಿ. ನಾನು ನಿಮ್ಮ ಮೇನ್ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಸೊ 12ರಿಂದ ಕೊಟ್ಟ ನಂತರ ಅದನ್ನ 1 ವರ್ಷ ಕೆಳಗಡೆ ಇಟ್ಕೊಂಡು ಕೂತಿದ್ರು. ಅದಾದ ನಂತರ ಪ್ಲೀಸ್ ಒಂದ್ ನಿಮಿಷ. 2019ರಿಂದ 23ವರೆಗೂ ಇವರೇ ಅಧಿಕಾರದಲ್ಲಿದ್ರು. ಅದರ ಬಗ್ಗೆ ಬಿಜೆಪಿ ಸರ್ಕಾರ ಕೊಟ್ಟಿದ್ದು. ಒಂದ್ ನಿಮಿಷ, ನಾನು ಜಗಳ ಮಾಡಕ್ಕೋಸ್ಕರ ಬೇಕು ಅಂತ ನಾನು ಶುರು ಮಾಡ್ತೀನಿ. ನಂಗೆ ಆ ಸಾಮರ್ಥ್ಯ ಅಂತಲ್ಲ. ಪ್ಲೀಸ್ ವೇಟ್, ಸಮಯ ಕೊಡಕ್ಕೆ, ಮಾತಾಡೋದಕ್ಕೆ ಸಮಯ ಕೊಡಿ. ನಾವು 2012ರಲ್ಲಿ ಬಿಜೆಪಿ ಸರ್ಕಾರದ ಬಿಜೆಪಿಯ ನಾಯಕರೇ ಕೊಟ್ಟಂತ ವರದಿಯನ್ನ ಬಿಜೆಪಿ ಇಲ್ಲಿವರೆಗೂ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಕೇವಲ ನಾಟಕ ಅಷ್ಟೇನೆ, ಬಿಜೆಪಿಯ ನಾಟಕ. ಸೊ ಹೇಗೆ ಬಿಜೆಪಿ 2019ರಿಂದ 23ರವರೆಗೆ ಅಧಿಕಾರದಲ್ಲಿದ್ರು ಕೂಡ ಆ ಧೈರ್ಯವನ್ನು ತೋರಿಸಿಲ್ಲ. ನಾವು ಏನ್ ನೀವು ಹೇಳಿದಿರಿ ಅದಕ್ಕೆ ಸೂಕ್ತವಾದಂತ ಆಕ್ಷನ್ ತೆಗೆದುಕೊಳ್ಬೇಕು. ಚರ್ಚೆ ಮಾಡ್ತೇವೆ, ಹಾಸ್ಯಾಸ್ಪದ ಅಲ್ಲ. ನೀವು 2 ಬಾರಿ ಬಿಜೆಪಿ 2 ಬಾರಿ ಅಧಿಕಾರದಲ್ಲಿದ್ರು ಕೂಡ ಬಿಜೆಪಿಯೇ ನಾಯಕರಿಗೆ ಕೊಟ್ಟಂತ ರಿಪೋರ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ, ಬಿಜೆಪಿ ಕೇವಲ ನಾಟಕವನ್ನು ಆಡುವಂತ ಕೆಲಸ ಮಾಡ್ತಾ ಇದೆ. ಬಿಜೆಪಿ ಕೇವಲ ನೀವು ರಾಮನ ಹಣವನ್ನು ಎಲ್ಲಿ ಕದ್ದಿದ್ದೀರಿ? ರಾಮನ ಹಣವನ್ನು ಕದ್ದಿರ್ತಾರೆ
ನಾಚಿಕೆ ಆಗ್ಬೇಕು ಬಿಜೆಪಿ ಅವ್ರಿಗೆ. ಸರ್ ರಘು ದೊಡ್ಡೇರಿ ಅವರೇ, ನಾವು ಇವಾಗ ಈ ಸರ್ಕಾರ ಬಂದೆ ಸರ್, ನನಗೆ ಸಮಯ ಕಮ್ಮಿ ಇದೆ, ನಿಮಗೂ ಅವಕಾಶ ಕೊಡ್ತೀನಿ. ಈ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕೇಳಿದಾಗ ಹಿಂದವ್ರು ಮಾಡ್ಲಿಲ್ಲ ಅಂತಂದ್ರೆ ಇದು ಉತ್ತರ ಸೂಕ್ತನ ನಮ್ಮ ವೀಕ್ಷಕರು ಡಿಸೈಡ್ ಮಾಡಿ, ನಮ್ಮ ವೀಕ್ಷಕರು ಡಿಸೈಡ್ ಮಾಡಿ. ವೇಣುಗೋಪಾಲ್ ಸರ್, ಬನಶಂಕರಿ ದೇವಸ್ಥಾನದ ಬಗ್ಗೆ ನಮ್ಮ ಉಪಮುಖ್ಯಮಂತ್ರಿಗಳು ಹಿಂದೆ ಗೃಹ ಸಚಿವರು ಆಗಿದ್ದ ಪರಮೇಶ್ವರ್ ಅವರು ಹೇಳ್ತಾರೆ, ಕೇವಲ 13 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಅಂತ ಹೇಳ್ತಾರೆ. ಬಟ್ ಅಂದಾಜಲ್ಲಿ ನೋಡಿದ್ರೆ 100 ಕೋಟಿ ಆಗಬಹುದು. ಒಂದು ಅನುಮಾನ ಬರೋದು, ಕಣ್ಣಂದಾಜಿನಲ್ಲಿ ಅಲ್ಲಾಗುವ ವಹಿವಾಟುಗಳನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೆಂಗ್ ಜಡ್ಜ್ ಮಾಡಿದ್ರು ಅಂತ ಹೇಳಿ. ಈಗ 100 ಕೋಟಿನೇ ಆಗಿದೆ ಅಂತ ಅನ್ಕೊಳ್ಳಿ, ಅದ್ರ ಬಗ್ಗೆ ಪಕ್ಕಾ ಮಾಹಿತಿ ಇಲ್ದಲೆ ಹಿಂಗೆ ಹೇಳ್ಬಿಟ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಹಿಂಗೆ ಅವ್ಯವಹಾರ ಆಗ್ಬಿಡುತ್ತೇನೋ ಅನ್ನೋ ಅನುಮಾನ ಹುಟ್ಟುಬಿಡೋದಿಲ್ವಾ ಅಂತ ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಕೂತವ್ರ ಮಾತಿಗೆ ಬಹಳ ತೂಕ ಇರುತ್ತೆ. ಹಾಗಾಗಿ ಪ್ರಶ್ನೆ. ಖಂಡಿತ ಮೇಡಮ್, ಎಲ್ಲ ದೇವಸ್ಥಾನ ಟ್ರೆಜರರ್ ಬರ್ತಾರೆ, ಅಕೌಂಟಬಿಲಿಟಿ ತಗೊಳ್ತಾರೆ, ಡಿಸ್ಪ್ಲೇ ಮಾಡಲಿ, ಇಲ್ಲಿ ಒಂದು ಬೋರ್ಡ್ ಹಾಕಲಿ. ಅವ್ರು ಹೇಳ್ತಾರೆ ನಮ್ಮ ಇದರಲ್ಲಿ ಮಸೀದಿಯಲ್ಲಿ ಒಂದು ಬೋರ್ಡಲ್ಲಿ ಎಲ್ಲ ಬರೀತಾರೆ ಅಂತ ಹೇಳಿದಲ್ಲ, ಅದೇ ಥರ ಡಿಸ್ಪ್ಲೇ ಮಾಡಲಿ. ಎಲ್ಲ ದೇವಸ್ಥಾನಗಳು ಇಷ್ಟು ಕಲೆಕ್ಷನ್ ಆಗಿದೆ, ಇಷ್ಟಕ್ಕೆ ವ್ಯಯ ಮಾಡ್ತಾ ಇದ್ವಿ ಅಂತ ಒಂದು ಡಿಸ್ಪ್ಲೇ ಮಾಡೋಣ. ಅದನ್ನ ಮಾಡೋಣ, ಆಡಿಟಿಂಗ್ ಮಾಡಬಹುದು. ದೇವಸ್ಥಾನಗಳಿಗೂ ಏನಾಗ್ತದೆ, ಇತ್ತೀಚೆಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಸರ್, ನಿಮ್ಮ ಪರ್ಮಿಷನ್ ತಗೊಂಡು ನೋಡಿ. ಇತ್ತೀಚಿನ ದಿನಗಳಲ್ಲಿ ಯಾವುದು ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿದೆ, ಪ್ರತಿಯೊಂದು ದೇವಸ್ಥಾನದ ಹಣ ಎಷ್ಟು ಬಂತು, ಎಷ್ಟು ಖರ್ಚಾಗಿದೆ ಅಂತ ವಾರ್ಷಿಕ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು. ಅದು ನೀವು ಯಾರು ಬೇಕಾದ್ರೂ ತಗೊಳ್ಬಹುದು. ಇನ್ ಕೇಸ್ ಏನಾದ್ರೂ ಆ ತರ ತಪ್ಪಿದ್ರೆ ಆಕ್ಷನಬಲ್ ಅದು, ಯಾಕೆಂದ್ರೆ ಸರ್ಕಾರದ ಹಣ. ಸೊ ಹಾಗಾಗಿ ಅವ್ರು ಏನ್ ಸಜೆಷನ್ ಕೊಡ್ತಾ ಇದ್ದಾರೆ, ಆ ಲೂಪ್ ಹೋಲ್ಗಳು ಬರೋದಕ್ಕೆ ಸಾಧ್ಯತೆ ಇಲ್ಲ. ಆ ರೀತಿ ಹೇಳಿ ಏನಂದ್ರೆ ಕೊನೆಗೆ ರಘು ದೊಡ್ಡಿಯವರೇ ಹೇಳಿರ್ತಕ್ಕಂಥದ್ದು, ಇದು ಮೋದಿನೇ ಹೀಗೆ ಮಾಡಿದ್ದಾರೆ, ಯೋಗಿ ಸರ್ಕಾರದವರೇ ಮಾಡಿದ್ದಾರೆ. ನಾ ಹೇಳದಲ್ಲ, ಇದು ಯಾರು ಅಂತ ಇದು ಈಗ ಬಿಜೆಪಿ ರಘು ಸರ್, ಇದು ಬಿಜೆಪಿ ಕಾಂಗ್ರೆಸ್ಸಿನ ಒಂದು ಸಂಘರ್ಷ ಅಲ್ಲ ಇದು ಲೆಕ್ಕ. ಈಗ ಮೋದಿ ಅವರು ಅಥವಾ ಬಿಜೆಪಿಯವರು RSSನವರು ಹಣ ಹೊಡೆದಿದ್ದಾರೆ ಆ ರೀತಿ ಆರೋಪ ಮಾಡೋದು ಬೇಡ. ಅಂದ್ರೆ ಟ್ರಸ್ಟಿನ ಕೆಲವು ಜನ ಅಲ್ಲಿ ಭಾಗಿಯಾಗಿದ್ದಾರೆ, ಅವರ ಬಗ್ಗೆ ತನಿಖೆ ನಡೀತಾ ಇದೆ. ಆ ತನಿಖೆಯಿಂದ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ನೀವು ಒಮ್ಮಲಿಗೇನೆ ಏಕಕಾಲಕ್ಕೇನೆ ಇವ್ರು ತಿಂದಿದ್ದಾರೆ ಅವ್ರು ತಿಂದಿದ್ದಾರೆ ಅಂತ ನೀವು ನಿರ್ಣಯ ಮಾಡ್ಲಿಕ್ಕೆ ಆಗುತ್ತಾ ಹೇಳಿ? ಮಾಡಬಾರದು ಸರ್. ಒಂದು ತಿಂಗಳು ಯಾರು ಹಣ ಹೊಡೆದಿದ್ದಾರೆ ಅವ್ರು ಅನುಭವಿಸ್ತಾರೆ. ಬಿಜೆಪಿ ಅವರು ಅಂತ ಹೇಳಲ್ಲ, ಕಾಂಗ್ರೆಸ್ ಅವರು ಅಂತ ಹೇಳಲ್ಲ, ಯಾರು ಹಣ ಹೊಡೆದಿದ್ದಾರೆ ಅವ್ರು ಅನುಭವಿಸ್ತಾರೆ. ಸಮಯ ಇಲ್ಲ ಸರ್, ಐ ಆಮ್ ಸಾರಿ, ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಪಾಷಾ ಅವರು ಹೇಳಿದ ಹಾಗೆ ಅಶೋಕ್ ಗೌಡ್ರು ಹೇಳಿದ ಹಾಗೆ ಇಲ್ಲ ಸರ್, ದೇವಸ್ಥಾನಗಳಂತೆ ಎಲ್ಲಾ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಇದೇ ರೀತಿಯಲ್ಲಿ ಮಾನಿಟರ್ ಮಾಡುವ ಮಾರ್ಗಸೂಚಿಗಳು ಬರ್ಬೇಕಂತಂದ್ರೆ 93% ಜನಕ್ಕೆ ಹೌದು ಅನಿಸ್ತಿದೆ. ರಘು ದೊಡ್ಡೇರಿ ಅವರೇ, ಅಕೌಂಟಬಿಲಿಟಿ ಕೇವಲ ಹಿಂದೂ ದೇಗುಲಗಳಿಗೆ ಮಾತ್ರವಲ್ಲ, ಎಲ್ಲಾ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೂ ತರುವ ಪ್ರಯತ್ನ ಆಗಲಿ ಅಂತ ಹೇಳಿ ಪಾಷಾ ಅವರು ಸಲಹೆ ಕೊಟ್ಟಿದ್ದಾರೆ.